इंटरनेट क्रांति संकलित। वैज्ञानिक आविष्कारों ने मानव जीवन को सुविधाजनक बनाया है। इंटरनेट से मानव की जीवन शैली और उसकी सोच में क्रांतिकारी परिवर्तन हुआ है। ವೈಜ್ಞಾನಿಕ ಸಂಶೋಧನೆಗಳು ಮನುಷ್ಯನ ಜೀವನವನ್ನು ಸುಗಮಗೊಳಿಸಿವೆ. ಇಂಟರ್ನೆಟ್ನಿಂದಾಗಿ ಮನುಷ್ಯನ ಜೀವನ ಶೈಲಿ ಮತ್ತು ಅವನ ಯೋಚನೆಯಲ್ಲಿ क्रांतिकारक बदलावणेयागिदे। आज इंटरनेट के बिना संचार व सूचना दोनों क्षेत्र कमज़ोर हो जाते हैं। इंटरनेट ने पूरी दुनिया को एक जगह ला खड़ा कर दिया है। जीवन के हर क्षेत्र में इंटरनेट का बहुत बड़ा योगदान है। इंटरनेट वरदान है तो अभिशाप भी है। इंದು इंटरनेट ಇಲ್ಲದಿದ್ದರೆ ಪ್ರಸಾರ ಮತ್ತು ಸೂಚನೆ ಈ ಎರಡೂ ಕ್ಷೇತ್ರಗಳು ದುರ್ಬಲವಾಗಿ ಬಿಡುತ್ತವೆ. ಇಂಟರ್ನೆಟ್ ಇಡೀ ವಿಶ್ವವನ್ನು ಒಂದು ಕಡೆಗೆ ತಂದು ನಿಲ್ಲಿಸಿದೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂಟರ್ನೆಟ್ಟಿನ ಕೊಡುಗೆ ಅಪಾರವಾಗಿದೆ. ಇಂಟರ್ನೆಟ್ ಒಂದು ಕಡೆಗೆ ವರದಾನವಾದರೆ ಮತ್ತೊಂದು ಕಡೆ ಶಾಪವೂ ಆಗಿದೆ. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. ಪ್ರಸ್ತುತ ಸಂದರ್ಭದಲ್ಲಿ ಇಂಟರ್ನೆಟ್ ಕ್ರಾಂತಿಯಿಂದ ಆಗುವ ಲಾಭಗಳು ಮತ್ತು ಹಾನಿಗಳ ಬಗ್ಗೆ ವಿದ್ಯಾರ್ಥಿಗಳು ತಿಳಿಯುತ್ತಾರೆ, ಜೊತೆಗೆ ಜಾಗೃತೆಯನ್ನು ವಹಿಸುತ್ತಾರೆ. आज का युग इंटरनेट युग है. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ಇಂದಿನ ಯುಗ ಇಂಟರ್ನೆಟ್ ಯುಗವಾಗಿದೆ. ಹಣ್ಣು ಮುದುಕರಿಂದ ಹಿಡಿದು ಸಣ್ಣ ಸಣ್ಣ ಮಕ್ಕಳವರೆಗೂ ಎಲ್ಲರ ಮೇಲೂ ಈ इंटरनेट क्रांति प्रभाव बिद्दिದೆ. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. ಒಂದು ದಿನ ರೋಹನ್ ಎಂಬ ವಿದ್ಯಾರ್ಥಿಯು ಶಾಲೆಯಿಂದ ಮರಳಿ ಬರುವಾಗ ಇಂಟರ್ನೆಟ್ ಬಗ್ಗೆ ತನ್ನ ಸ್ನೇಹಿತರೊಂದಿಗೆ ನಡೆದ ಚರ್ಚೆಯ ಬಗ್ಗೆ ತನ್ನ ತಂದೆಯವರಿಗೆ ಹೇಳತೊಡಗಿದನು. ಅಂದರೆ ತಂದೆಯ ಮುಂದೆ ಹೇಳತೊಡಗಿದನು. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीक के कारण ज़िंदगी के बदले नज़रिए को भी उसे समझाया. लेकिन रोहन इतने से संतुष्ट नहीं हुआ. वह इंटरनेट के बारे में विस्तृत जानकारी पाना चाहता था. ಆಗ ರೋಹನ್ನನ ತಂದೆಯವರು ಇಂಟರ್ನೆಟ್ಟಿನ ಉಪಯೋಗದಿಂದ ಮನುಷ್ಯನ ಯೋಚನಾ ಮಟ್ಟ ವಿಸ್ತಾರವಾಗಿದೆ ಎಂದು ಹೇಳಿದರು. ಜೊತೆಗೆ ಬದಲಾದ ತಂತ್ರಜ್ಞಾನದ ಕಾರಣದಿಂದಾಗಿ ಬದಲಾಗುತ್ತಿರುವ ಜೀವನದ ದೃಷ್ಟಿಕೋನದ ಬಗ್ಗೆ ಸಹ ಅವನಿಗೆ ತಿಳಿ ಹೇಳಿದರು. ಆದರೆ ರೋಹನ್ ಅಷ್ಟರಿಂದಲೇ ತೃಪ್ತಿಯಾಗಲಿಲ್ಲ. ಅವನು ಇಂಟರ್ನೆಟ್ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ತಿಳಿಯಲು ಬಯಸಿದ್ದನು. बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल नेटवर्क है, जिसकी वजह से पूरे विश्व का विस्तार एक गांव का सा छोटा हो गया है. इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. ಅವನ ತಂದೆಗೆ ತಿಳಿದಿದ್ದ ವಿಷಯವೇನೆಂದರೆ ಇಂಟರ್ನೆಟ್ ಒಂದು ರೀತಿಯಿಂದ ಇಡೀ ವಿಶ್ವವನ್ನು ವ್ಯಾಪಿಸಿರುವ ಕಂಪ್ಯೂಟರ್ಗಳ ಅಂತರ್ಜಾಲ ಅಂದರೆ ನೆಟ್ವರ್ಕ್ ಆಗಿದೆ. ಇದರಿಂದ ಇಡೀ ವಿಶ್ವದ ವಿಸ್ತಾರ ಒಂದು ಸಣ್ಣ ಊರಿನಷ್ಟು ಆಗಿಬಿಟ್ಟಿದೆ. ಆದ್ದರಿಂದ ಅವರು ಅವನಿಗೆ ತನ್ನ ಶಾಲೆಯ ಕಂಪ್ಯೂಟರ್ ಶಿಕ್ಷಕರಿಗೆ ಈ ವಿಷಯದ ಬಗ್ಗೆ ಕೇಳಬೇಕೆಂದು ಸಲಹೆ ನೀಡಿದರು. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. ಮಾರನೆಯ ದಿನ ರೋಹನ್ ತನ್ನ ಕಂಪ್ಯೂಟರ್ ಶಿಕ್ಷಕರಿಗೆ ಇದರ ಬಗ್ಗೆ ತರಗತಿಯಲ್ಲಿ ಪ್ರಶ್ನೆಯನ್ನು ಕೇಳುತ್ತಾನೆ. रोहन: सर, इंटरनेट का मतलब क्या है? इससे किस प्रकार की क्रांति हुई है? सर, इंटरनेटನ ಅರ್ಥವೇನು? ಇದರಿಂದ ಯಾವ ರೀತಿಯ ಕ್ರಾಂತಿಯಾಗಿದೆ? शिक्षक: बड़ा अच्छा सवाल है. सुनो, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. आज इंसान के लिए खान पान जितना ज़रूरी है, इंटरनेट भी उतना ही आवश्यक हो गया है. ಶಿಕ್ಷಕರು ಹೇಳಿದರು, ತುಂಬ ಒಳ್ಳೆಯ ಪ್ರಶ್ನೆ.
ಕೇಳಿರಿ. ಇಂಟರ್ನೆಟ್ ಅಗಣಿತ ಕಂಪ್ಯೂಟರ್ಗಳ ಅಂತರ್ಜಾಲಗಳನ್ನು ಒಂದಕ್ಕೊಂದು ಸಂಬಂಧ ಕಲ್ಪಿಸುವ ಜಾಲವಾಗಿದೆ, ಅಂದರೆ ಸೇರಿಸುವ ಜಾಲವಾಗಿದೆ. ಇಂದು ಮನುಷ್ಯನಿಗೆ ಆಹಾರ ಮತ್ತು ನೀರು ಎಷ್ಟು ಅವಶ್ಯಕವೋ ಇಂಟರ್ನೆಟ್ ಸಹ ಅಷ್ಟೇ ಅವಶ್ಯಕವಾಗಿದೆ. ಅಜಿತ್: ವಹ ಕೈಸೆ ಸರ್? ಅಜಿತ್ ಕೇಳಿದ, ಅದು ಹೇಗೆ ಸರ್? ಶಿಕ್ಷಕ್: कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. इससे समय और पैसे दोनों का अधिक व्यय होता था. ಶಿಕ್ಷಕರು: ಕೆಲವು ವರ್ಷಗಳ ಹಿಂದೆ ನಮ್ಮ ದೂರದ ಸಂಬಂಧಿಕರು ಅಥವಾ ಸ್ನೇಹಿತರಿಗೆ ಯಾವುದಾದರೂ ಒಂದು ಸುದ್ದಿಯನ್ನು ತಲುಪಿಸಬೇಕಾದರೆ ನಾವು ಪತ್ರ ಬರೆಯಬೇಕಾಗಿತ್ತು ಅಥವಾ ದೂರವಾಣಿ ಕರೆ ಮಾಡಿ ತಿಳಿಸಬೇಕಾಗಿತ್ತು. ಇದರಿಂದ ಸಮಯ ಮತ್ತು ಹಣ ಎರಡೂ ಖರ್ಚಾಗುತ್ತಿದ್ದವು. ಲೇಕಿನ್ इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. ಆದರೆ ಇಂಟರ್ನೆಟ್ ಮೂಲಕ ಒಂದೇ ಕ್ಷಣದಲ್ಲಿ ಯಾವುದೇ ಹೆಚ್ಚು ಖರ್ಚಿಲ್ಲದೆ ಯಾವುದೇ ವಿಚಾರವನ್ನಾಗಲಿ, ಸ್ಥಿರಚಿತ್ರವನ್ನಾಗಲಿ, ವಿಡಿಯೋ ಚಿತ್ರವನ್ನಾಗಲಿ ಜಗತ್ತಿನ ಯಾವುದೇ ಮೂಲೆಗೆ ಕಳುಹಿಸುವುದು ಸಾಧ್ಯವಾಗಿದೆ. ನೀವು ಮನಸ್ಸು ಮಾಡಿದರೆ ಇಡೀ ಪುಸ್ತಕಾಲಯದ ಪುಸ್ತಕಗಳ ವಿಷಯವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ ಕಳಿಸಬಹುದು. इंटरनेट आधुनिक जीवन शैली का महत्वपूर्ण अंग बन गया है. शायद इसके बिना संचार व सूचना दोनों ही क्षेत्र ठप पड़ जाते हैं. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣ ಅಂಗವಾಗಿ ಬಿಟ್ಟಿದೆ. ಬಹುಶಃ ಇಂಟರ್ನೆಟ್ ಇಲ್ಲದೆ ಸಂಚಾರ ಮತ್ತು ಸೂಚನೆ ಈ ಎರಡೂ ಕ್ಷೇತ್ರಗಳು ನಿಷ್ಕ್ರಿಯವಾಗಬಹುದು. ನೇಹಾ: सर इंटरनेट द्वारा और कौन सी मदद मिलती है? ಸರ್, ಇಂಟರ್ನೆಟ್ ಮೂಲಕ ಮತ್ತೆ ಯಾವ ಸಹಾಯವನ್ನು ಪಡೆಯಬಹುದು? ಶಿಕ್ಷಕ್: इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं. इससे दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा दुनिया के किसी भी जगह पर चाहे जितनी भी रकम भेजी जा सकती है. ಶಿಕ್ಷಕರು: ಇಂಟರ್ನೆಟ್ ಮೂಲಕ ಮನೆಯಲ್ಲಿ ಕುಳಿತುಕೊಂಡೇ ಖರೀದಿ ಮಾಡಬಹುದು, ಯಾವುದೇ ಬಿಲ್ಲನ್ನು ಕಟ್ಟಬಹುದು. ಇದರಿಂದ ಅಂಗಡಿಗೆ ಹೋಗುವ ಹಾಗೂ ಗಂಟೆಗಟ್ಟಲೆ ಸರದಿಯಲ್ಲಿ ನಿಂತುಕೊಳ್ಳುವ ಸಮಯದ ಉಳಿತಾಯವಾಗುತ್ತದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಜಗತ್ತಿನ ಯಾವುದೇ ಸ್ಥಳಕ್ಕೆ ಎಷ್ಟು ಹಣವನ್ನು ಬೇಕಾದರೂ ವರ್ಗಾಯಿಸಬಹುದು. अजय: और ಮತ್ತೆ सर? शिक्षक: और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಶಿಕ್ಷಕರು: ಹಾಗೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾವುದಾದರೂ ಒಂದು ನಿಗದಿತ ಸ್ಥಳದಲ್ಲಿ ಕುಳಿತುಕೊಂಡು ಹಲವು ದೇಶಗಳ ಪ್ರತಿನಿಧಿಗಳೊಂದಿಗೆ 8-10 ದೂರದರ್ಶನದ ಪರದೆಗಳ ಮೇಲೆ ಚರ್ಚೆಯನ್ನು ಮಾಡಬಹುದು. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಇರುವ ಜನರೊಂದಿಗೆ ವಿಚಾರ ವಿನಿಮಯ ಮಾಡಬಹುದು. अंजलि: सर, क्या इंटरनेट की सहायता से बेरोज़गारी को मिटा सकते हैं? अंजलि: सर, ಇಂಟರ್ನೆಟ್ಟಿನ ಸಹಾಯದಿಂದ ನಾವು ನಿರುದ್ಯೋಗವನ್ನು ಹೋಗಲಾಡಿಸಬಹುದೇ? शिक्षक: हाँ ज़रूर. भारत में IT इंफॉर्मेशन टेक्नोलॉजी और ITES इंफॉर्मेशन टेक्नोलॉजी एनेबल्ड सर्विसेज संस्थाओं का प्रवेश इंटरनेट से संभव हुआ है. इनसे अनगिनत लोगों को रोज़गार मिला है और सिर्फ हमारे देश में ही नहीं, कई देशों की आर्थिक स्थिति में भी सुधार हुआ है. ಹೌದು, ಅವಶ್ಯಕವಾಗಿ ಭಾರತದಲ್ಲಿ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ
ITES ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಇಂತಹ ಸಂಸ್ಥೆಗಳ ಪ್ರವೇಶವು ಇಂಟರ್ನೆಟ್ಟಿನಿಂದಾಗಿ ಸಾಧ್ಯವಾಗಿದೆ. ಇದರಿಂದ ಅಸಂಖ್ಯಾತ ಜನರಿಗೆ ಉದ್ಯೋಗ ದೊರೆತಿದೆ ಹಾಗೂ ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಹಲವು ದೇಶಗಳ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗಿದೆ. आमोद सर, मैंने सोशल नेटवर्किंग शब्द कहीं पढ़ा था, इसका अर्थ क्या है? ಸರ್, ನಾನು ಸೋಷಿಯಲ್ ನೆಟ್ವರ್ಕಿಂಗ್ ಸಾಮಾಜಿಕ ಜಾಲತಾಣ ಶಬ್ದವನ್ನು ಎಲ್ಲೋ ಓದಿದ್ದೆ, ಇದರ ಅರ್ಥವೇನು ಸರ್? शिक्षक सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स हैं जैसे फेसबुक, आर्कुट, ट्विटर, लिंक्डइन ಆದಿ. ಶಿಕ್ಷಕರು ಸೋಷಿಯಲ್ ನೆಟ್ವರ್ಕ್ ಎನ್ನುವುದು ಒಂದು ಕ್ರಾಂತಿಕಾರಿ ಸಂಶೋಧನೆಯಾಗಿದೆ. ಇದರಿಂದಾಗಿ ಇಂದು ಜಗತ್ತಿನ ಎಲ್ಲ ಜನರು ಒಂದೇ ವೇದಿಕೆಯ ಮೇಲೆ ಬಂದು ನಿಲ್ಲುವಂತಾಗಿದೆ. ಸೋಷಿಯಲ್ ನೆಟ್ವರ್ಕಿಂಗಿನ ಅನೇಕ ಸೈಟುಗಳಿವೆ. ಉದಾಹರಣೆಗೆ ಫೇಸ್ಬುಕ್, ಆರ್ಕುಟ್, ट्विटर, लिंक्डइन इत्यादि. इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे समाज पर पड़ रहा है. ಈ ಸೈಟುಗಳಿಂದಾಗಿ ದೇಶ ವಿದೇಶದ ಜನರ ರೀತಿ ನೀತಿಗಳು, ಅವರ ವೇಷಭೂಷ, ಆಹಾರ ಅಷ್ಟೇ ಅಲ್ಲದೆ ಸಂಸ್ಕೃತಿ, ಕಲೆ ಇತ್ಯಾದಿಗಳ ಪ್ರಭಾವವು ಅತ್ಯಂತ ವೇಗವಾಗಿ ನಮ್ಮ ಸಮಾಜದ ಮೇಲೆ ಬೀಳುತ್ತಿದೆ. बच्चों, इतना ही नहीं, भारत जैसे प्रगतिशील राष्ट्र ई-गवर्नेंस, ई प्रशासन द्वारा बदलाव लाने की कोशिश कर रहे हैं. ಮಕ್ಕಳೇ, ಅಷ್ಟೇ ಅಲ್ಲ, ಭಾರತದಂಥ ಪ್ರಗತಿಶೀಲ ರಾಷ್ಟ್ರವು ಈ-ಗವರ್ನೆನ್ಸ್ ಅಂದರೆ ಈ ಆಡಳಿತದ ಮೂಲಕ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತಿದೆ. ರಜತ್ ई-गवर्नेंस क्या होता है ಸರ್? ಸರ್, ई-गवर्नेंस ಅಂದರೆ ಏನು ಸರ್? शिक्षक ई-गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है. इससे प्रशासन पारदर्शी बन सकता है. ಶಿಕ್ಷಕರು ई-गवर्नेंस ಮೂಲಕ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳ ವಿವರಣೆ, ದಾಖಲೆ, ಸರ್ಕಾರಿ ಆದೇಶ ಇತ್ಯಾದಿಗಳನ್ನು ಜನರಿಗೆ ಯಥಾರೀತಿ ಸೂಚಿಸಲಾಗುತ್ತದೆ ಅಥವಾ ತಲುಪಿಸಲಾಗುತ್ತದೆ. ಇದರಿಂದಾಗಿ ಸರ್ಕಾರಿ ಆಡಳಿತದಲ್ಲಿ ಪಾರದರ್ಶಕತೆ ಕಂಡುಬರುತ್ತದೆ. आदेश सर, तब तो इंटरनेट समाज के लिए एक बहुत बड़ा वरदान साबित हुआ. ಸರ್, ಹಾಗಾದರೆ ಇಂಟರ್ನೆಟ್ ಸಮಾಜಕ್ಕೆ ಒಂದು ದೊಡ್ಡ ವರದಾನವಾಗಿ ಪರಿಣಮಿಸಿದೆ. शिक्षक इंटरनेट सचमुच एक वरदान है. उसने जीवन के हर क्षेत्र में अपना कमाल दिखाया है. जैसे चिकित्सा, कृषि, अंतरिक्ष ज्ञान, विज्ञान, शिक्षा आदि. यहाँ तक कि देश के रक्षा दलों की कार्यवाही में इंटरनेट का बहुत बड़ा योगदान है. ಶಿಕ್ಷಕರು ಇಂಟರ್ನೆಟ್ ನಿಜವಾಗಿಯೂ ಒಂದು ವರದಾನವೇ. ಅದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಕೈಚಳಕವನ್ನು ತೋರಿಸಿದೆ. ಉದಾಹರಣೆಗೆ ಚಿಕಿತ್ಸೆ, ಅಂತರಿಕ್ಷ ವಿಜ್ಞಾನ, ಶಿಕ್ಷಣ ಇತ್ಯಾದಿ. ಅದರ ವ್ಯಾಪ್ತಿ ಎಲ್ಲಿಯವರೆಗೆ ವ್ಯಾಪಿಸಿದೆ ಅಂದರೆ ದೇಶದ ರಕ್ಷಣಾ ದಳಗಳ ಕಾರ್ಯದಲ್ಲೂ ಕೂಡ ಇಂಟರ್ನೆಟ್ಟಿನ ಕೊಡುಗೆ ಇದೆ. ಪೂಜಾ ಸರ್, ಕ್ಯಾ ಇಂಟರ್ನೆಟ್ ಕಾ ಕೋಯಿ ದುಷ್ಪರಿಣಾಮ ಭಿ ಹೈ? ಸರ್, ಇಂಟರ್ನೆಟ್ನಿಂದಾಗಿ ಯಾವುದಾದರೂ ದುಷ್ಪರಿಣಾಮವಿದೆಯೇ? शिक्षक हाँ है. इंटरनेट एक और वरदान है तो दूसरी ओर वह अभिशाप भी है. इंटरनेट की वजह से पायरेसी, बैंकिंग फ्रॉड, हैकिंग, सूचना खबरों की चोरी आदि बढ़ रही है. ಶಿಕ್ಷಕರು ಹೌದು, ಇಂಟರ್ನೆಟ್ ಒಂದು ಕಡೆ ವರದಾನವಾದರೆ ಇನ್ನೊಂದು ಕಡೆ ಅದು ಶಾಪವಾಗಿದೆ. ಇಂಟರ್ನೆಟ್ಟಿನಿಂದಾಗಿ ಪೈರಸಿ ಅಂದರೆ ಕೃತಿಚೌರ್ಯ, ಬ್ಯಾಂಕಿಂಗ್ ಅವ್ಯವಹಾರಗಳು, ಹ್ಯಾಕಿಂಗ್ ಅಂದರೆ ಸುದ್ದಿ ಸೂಚನೆ ಇತ್ಯಾದಿಗಳನ್ನು ಕಳ್ಳತನ ಮಾಡುವುದು ಹೆಚ್ಚಾಗುತ್ತಿದೆ. मुक्त वेबसाइट, चैटिंग आदि से युवा पीढ़ी ही नहीं, बच्चे भी इंटरनेट की कबंद बाहों के पाश में फंसे हुए हैं. इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं. इसलिए आप लोगों को इंटरनेट से सचेत रहना चाहिए. ಮುಕ್ತ ಸಾಮಾಜಿಕ ಜಾಲತಾಣಗಳು, ವೆಬ್ಸೈಟ್, ಚಾಟಿಂಗ್ ಇತ್ಯಾದಿಗಳಿಂದ ಯುವಜನಾಂಗವಷ್ಟೇ ಅಲ್ಲದೆ
ಅಂದರೆ ಯುವ ಪೀಳಿಗೆಯಷ್ಟೇ ಅಲ್ಲದೆ ಮಕ್ಕಳು ಸಹ ಇದರ ಕಬಂಧ ಬಾಹುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ. ಅಂದರೆ ಮಕ್ಕಳು ಕೂಡ ಇದರ ಬಲೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇದರಿಂದ ಸಮಯದ ದುರುಪಯೋಗವಾಗುತ್ತದೆ ಹಾಗೂ ಮಕ್ಕಳು ತಮಗೆ ಅಗತ್ಯವಿಲ್ಲದ ಮತ್ತು ಅನಾವಶ್ಯಕವಾದ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಇಂಟರ್ನೆಟ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. रोहन: सर, आपने हमें इंटरनेट क्रांति के बारे में बहुत सारी जानकारी दी, इसके लिए सबकी तरफ से बहुत धन्यवाद. ರೋಹನ್: ಸರ್, ತಾವು ನಮಗೆ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ತುಂಬ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀರಿ. ಅದಕ್ಕಾಗಿ ತಮಗೆ ಎಲ್ಲರ ಪರವಾಗಿ ಬಹಳ ಧನ್ಯವಾದಗಳು. शिक्षक: एक बात याद रखना कि इस क्षेत्र की क्रांति निरंतर चलती रहेगी. ಒಂದು ವಿಷಯವನ್ನು ನೆನಪಿಡಿ, ಈ ಕ್ಷೇತ್ರದ ಕ್ರಾಂತಿ ಯಾವಾಗಲೂ ನಿಲ್ಲುವುದಿಲ್ಲ, ಅದು ನಿರಂತರವಾಗಿ ಮುಂದುವರಿಯುತ್ತಿರುತ್ತದೆ.